ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಹೊನ್ನಾವರ ತಾಲೂಕಿನ ಹಳದಿಪುರ ಕೃಷ್ಣಾಶ್ರಮ ಮಠದ ಆಡಳಿತದ ವಿರುದ್ಧ ಗಂಭೀರ ಆರೋಪಗಳು ಕೇಳಿಬಂದಿವೆ. ಮಠದ ಹಣಕಾಸು ವ್ಯವಹಾರ ಹಾಗೂ ಸ್ಥಿರಾಸ್ತಿ ನಿರ್ವಹಣೆಯಲ್ಲಿ ಅಕ್ರಮಗಳು ನಡೆದಿವೆ ಎಂದು ಆರೋಪಿಸಿರುವ ಕಾರವಾರದ ಅಜಿತ್ ಪೋಕಳೆ ಈ ಕುರಿತು ಉನ್ನತ ಮಟ್ಟದ ತನಿಖೆ ನಡೆಸುವಂತೆ ಆಗ್ರಹಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಠದ ಆಡಳಿತ ಹಾಗೂ ಚಾತುರ್ಮಾಸ ಕಾರ್ಯಕ್ರಮದ ಬಗ್ಗೆಯೂ ಹಲವು ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಹೊನ್ನಾವರದ ಹಳದಿಪುರ ಕೃಷ್ಣಾಶ್ರಮ ಮಠದ ಹಣಕಾಸು ವ್ಯವಹಾರ ಹಾಗೂ ಸ್ಥಿರಾಸ್ತಿ ನಿರ್ವಹಣೆಯಲ್ಲಿ ಅಕ್ರಮಗಳು ನಡೆದಿವೆ ಅಂತ ಆರೋಪಿಸಿರುವ ಸದಾಶಿವಗಡದ ಅಜಿತ್ ಪೋಕಳೆ ಕಾರವಾರದಲ್ಲಿ ಈ ಬಗ್ಗೆ ಪತ್ರಿಕಾಗೋಷ್ಠಿ ನಡೆಸಿ ಉನ್ನತ ಮಟ್ಟದ ತನಿಖೆಗೆ ಆಗ್ರಹಿಸಿದರು. ಜುಲೈ 5ರಂದು ಅಧಿಕಾರಿಗಳಿಗೆ ದೂರು ನೀಡಲಾಗಿದ್ದು, ಜುಲೈ 16ರಂದು ಸ್ಥಳ ಪರಿಶೀಲನೆ ಕೂಡ ನಡೆದಿದೆ. ಆದರೆ ಇದುವರೆಗೆ ಯಾವುದೇ ಸ್ಪಷ್ಟ ಕ್ರಮ ಕೈಗೊಳ್ಳಲಾಗಿಲ್ಲ ಅಂತ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ರು. ಮಠದ ಆಡಳಿತದಲ್ಲಿ ಅಕ್ರಮವಾಗಿ ಸಮಿತಿ ರಚಿಸಿ ಗೊಂದಲ ಸೃಷ್ಟಿಸಲಾಗ್ತಾ ಇದೆ ಅಂತ ಆರೋಪಿಸಿದ ಅವರು, 1 ವಾರದೊಳಗೆ ಸಂಬಂಧಪಟ್ಟವರು ಪೊಲೀಸ್ ಠಾಣೆಗೆ ಹಾಜರಾಗಿ ಸ್ಪಷ್ಟನೆ ನೀಡದೇ ಇದ್ರೆ ಮತ್ತೊಂದು ದೂರು ದಾಖಲಿಸುವುದಾಗಿ ಎಚ್ಚರಿಕೆ ನೀಡಿದ್ರು. ಜುಲೈ 29ರಂದು ನಡೆಯಲಿರುವ ಚಾತುರ್ಮಾಸ ಕಾರ್ಯಕ್ರಮ ಹಾಗೂ ಮಠದ ಆವರಣದಲ್ಲಿರುವ ಪ್ರಾಥಮಿಕ ಶಾಲೆಯ ಬಗ್ಗೆಯೂ ಅವರು ಪ್ರಶ್ನೆ ಎತ್ತಿದ್ರು. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಶಾಲೆಯನ್ನ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಗೆ ವಿಲೀನಗೊಳಿಸುವಂತೆ ಸರ್ಕಾರಕ್ಕೆ ಮನವಿ ಮಾಡಿದ್ರು. ನಮ್ಮ ಹಳದಿಪುರ ಮಠದಲ್ಲಿ ಸಭೆಗಳಾಗಿತ್ತು. ನಮ್ಮ ವೈಶ್ಯ ಸಮಾಜದ ಮಾತುಗಳಿಗೆ ಉಪಸ್ಥಿತರಿಬೇಕಂತ ಅವಾಗ ನಾನು ಹೋಗಿದ್ದೆ. ಅಲ್ಲಿ ಹೋಗಿ ಸ್ವಾಮಿಗಳು ಮಾಡಿದಂಥ ಕೆಲವು ಅಪರಾಧಪರ ವ್ಯವಹಾರ ಬಗ್ಗೆ ನಾನು ಮಾತಾಡಿದ್ದೆ. ಬೇರೆ ಯಾರು ಕೂಡ ಮಾತಾಡಲಿಲ್ಲ. ಮಾತಾಡಿದ ಒಂದು ಬಗ್ಗೆ ಕೂತಾಗ ನನ್ನ ಮೇಲೆ ಸುಮಾರು 8-10 ಮಂದಿ ಜನರು ಅಲ್ಲೇ ಮಾಡಿದ್ರು. ನನ್ನಲ್ಲಿ ಹಿಡಿದ್ರು ಅದನ್ನೆಲ್ಲ ಕಳೆದಿದ್ದಲ್ಲಿ ಹಿಡಿದೆ ನಾನು. ಆಮೇಲೆ ಮಾಡಿದ ನಂತರ ನಮ್ಮ ಕಾರವಾರ ಎಸ್ಪಿ ಹತ್ರ ಬಂದು ಕಂಪ್ಲೇಂಟ್ ಕೊಟ್ಟೆ. ಆಮೇಲೆ ಇವರು ನಮ್ಮ ಟೌನ್ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಟ್ಟು ಜುಲೈ 20 ಮಾಡಿಸಿದ್ರು. ಅದರಿಂದ ಅವರು ಹೊನ್ನಾವರ ಕಳಿಸ್ಕೊಟ್ರು. ಹೊನ್ನಾವರದಲ್ಲಿ ನನ್ನನ್ನು ಕರೆದು ನೋಟಿಸ್ ಕಳಿಸ್ಕೊಟ್ಟು 14ನೇ ತಾರೀಕಿಗೆ ಮಠದ ಹತ್ರ ಹೋಗಿ ಪಂಚನಾಮೆ ಮಾಡಿ, ಪಂಚನಾಮೆ ಎಲ್ಲ ಜಗತ್ತು ಮಾಡಿ ರೆಕಾರ್ಡಿಂಗ್ ಎಲ್ಲ ಮಾಡಿ ನನಗೆ 2-3 ದಿನದಲ್ಲಿ ನೀವು ಕರೆಸ್ತೀವಿ, ಅಲ್ಲಿ ಹೋಗಿ ಯಾರಂತ ನೀವು ಪರಿಚಯ ಮಾಡಿ ಅಂತ ಅವ್ರು ಹೇಳಿದ್ದಕ್ಕೆ ಆಯ್ತು ತಿಳ್ಕೊಂಡು ಬಂದಿದ್ದೆ. 20 ತಾರೀಕು 23 7 ದಿನ ಆಯಿತು. ಇನ್ನೂ ತನಕ ಯಾವುದೇ ಆಕ್ಟಿವಿಟೀಸ್ ಅಂದರೆ ತನಿಖೆ ಮಾಡ್ತಾ ಇಲ್ಲ ಅಂತ ತಿಳಿದು ಬಂದಿದೆ. ಇವತ್ತು ಬೆಳಿಗ್ಗೆ ನಾನು ಹೊನ್ನಾವರ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದ್ದೆ, ಸರ್ ಏನಾಯಿತು ಅಂತ. ಅವ್ರು ಹೇಳ್ತಾ ಇದ್ದಾರೆ, ನೀವು ಬಂದು ಯಾರನ್ನ ಹಲ್ಲೆ ಮಾಡಿದ್ರೆ ನಮಗೆ ತೋರಿಸ್ಕೊಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಒಂದು CD ಮಾಡ್ಕೊಂಡು ಬರ್ಬೇಕಂತ. ಆಯ್ತು ಸರ್, ಹಲ್ಲೆ ಮಾಡಿದ್ರೆ ವಿಡಿಯೋ ನಿಮ್ಮ ಕಡೆ ಇದೆ, ನೀವೇನು ನೋಡ್ಕೊಂಡು ಅದನ್ನು ನೋಡ್ಬೇಕಾದ್ರೆ ನೋಡ್ಬೋದು ಯಾರಂತ ತಿಳ್ಕೊಂಡು. ಮತ್ತು ವೇದಿಕೆ ಮೇಲೆ ಯಾರು ಕೂತ್ಕೊಂಡಿದ್ರೆ ಅವರು 3-4 ಜನ ಹೆಸರನ್ನು ಕೊಟ್ಟಿದ್ದೇನೆ. ಅದು ಅವ್ರಿಗೆ ಸಂಪರ್ಕ ಮಾಡಿದರೆ ಅವರು ಹೇಳ್ತಾರೆ ಎಲ್ಲ ಮಾಡಿಸ್ಕೊಂಡು ಬಂದಿದ್ದೆ. ಆದರೆ ಇನ್ನೂ ತನಕ ಅದ್ರ ಬಗ್ಗೆ ಯಾವುದು ನಡೀತಾ ಇಲ್ಲ. ಅದು ಮಾಡ್ತಾರೆ ಅಂತ ವಿಶ್ವಾಸ ಇದೆ. ಎರಡನೇದಾಗಿ ಈ ಸ್ವಾಮಿಗಳ ವಿಷಯದಲ್ಲಿರುವ ಮನುಷ್ಯನ ಹೆಸರು ಉಪೇಶ್ ಬಾಬು ಅಂತ. ಇವರು ಮೂಲದವರು ಉಡುಪಿ 3 ಸೈಡ್ದವರು. ಇವರು ಏನಾಗ್ತಾ ಇದೆ ಅಂತಂದ್ರೆ, ಈಗ ಅವರು ಬೆಂಗಳೂರು ಕೂಡ ಈ ಕಮಿಟಿ ಮಾಡಿ ರಚನೆ ಮಾಡಿದ್ದಾರೆ. ಅವರು ಕೂಡ ಉಡುಪಿ ಮತ್ತು ಬೆಂಗಳೂರು 3 ಸೈಡ್ನವರು. ಇಲ್ಲಿಯವರು ಯಾರಿಲ್ಲ. ನಮ್ಮ ಕಾರವಾರ ಆಗಲಿ, ಬೆಳಗಾಂ, ಗೋವಾ, ಮಹಾರಾಷ್ಟ್ರದವರು ಯಾರಿಲ್ಲ. ಹೀಗಾಗಿ ಅವರವರದೇ ಗುಂಪು ತಯಾರು ಮಾಡಿ ಅವರು ಈಗ ಇಷ್ಟಾದರೂ ಕೂಡ ಅವರು ಈ ಉಪೇಶ್ ಬಾಬುವನ್ನ ಒಮ್ಮೆ ಪ್ರಕರಣ ದಾಖಲಿಸುವಂತ ಯಾರು ಕೂಡ ತಯಾರಿ ಮಾಡ್ತಾ ಇಲ್ಲ. ಮತ್ತು ಇನ್ನು ನಮ್ಮ ಸಮಾಜದಲ್ಲೂ ಕೂಡ ಅದ್ರ ಬಗ್ಗೆ ಮತ್ತೆ ಯಾಕಂದ್ರೆ ಈಗ ಒಂದು ಭಯ ಹುಟ್ಟಿದೆ. ನಮ್ಮಲ್ಲಿ ಎಲ್ಲಾದ್ರೂ ಒಂದು ಹಲ್ಲೆ ಆಗುವುದನ್ನು ತಿಳ್ಕೊಂಡು ಸಮಾಜ ಬಾಂಧವರು ಕೂಡ ಅದರಲ್ಲಿ ಬೇಗ ವಾತಾವರಣದಲ್ಲಿದ್ದಾರೆ. ಮೂರನೇದಾಗಿ ಮುಂದೆ ಬರುವ ಈ 29ರಿಂದ ಆಗಸ್ಟ್ ಮತ್ತು ಸೆಪ್ಟೆಂಬರ್ 2 ತಿಂಗಳು ಚತುರ್ಮಾಸ ಕಾರ್ಯಕ್ರಮ ಇರ್ತದೆ ಎಲ್ಲ ಮಠದಲ್ಲಿ ಪ್ರತಿ ವರ್ಷ. ಈ ಚತುರ್ಮಾಸ ಕಾರ್ಯಕ್ರಮಕ್ಕೆ ಇವರದೇ ಬೆಂಬಲಿಗರು ಒಂದು ಕಮಿಟಿ ರಚನೆ ಮಾಡಿದ್ದಾರೆ. ಅವರವರದೇ ಕಮಿಟಿ, ಲಡಾಖ್ ಕಮಿಟಿ ಅಂತ ಮಾಡಿದ್ದಾರೆ. ಆ ಕಮಿಟಿ ಮುಖಾಂತರ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಅವರು ಜಗದ್ಗುರು ಹತ್ರ ಹೋಗಿದ್ರು. ಅಲ್ಲಿ ಜಗದ್ಗುರು ಅವರು ಹೇಳ್ತಿದ್ದೇನಂತೆ, ಚತುರ್ಮಾಸ ಮಾಡಿ ಅದು ಹೆಂಗಂತ ಹೇಳಿದ್ರೆ, ನಮ್ಮ ಸ್ವಾಮಿಗಳ ಫೋಟೋಗಳನ್ನು ಅಲ್ಲಿ ಇಟ್ಟು 2 ತಿಂಗಳ ಚತುರ್ಮಾಸ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅಂತ ಇವರು ಹೇಳ್ತಾ ಇದ್ದಾರೆ. ಅವ್ರು ಹೇಳಿದಾರಂತ ಇವರು ಹೇಳ್ತಾ ಇದ್ದಾರೆ, ಅವರು ಈ ಕಮಿಟಿಯವರು. ಆದರೆ ನಮ್ಮ ಹಿಂದೂ ಸಮಾಜದ ಒಂದು ಸನಾತನ ಧರ್ಮ ಸಂಸ್ಕೃತಿಯಲ್ಲಿ ಫೋಟೋ ಹಚ್ಕೊಂಡು ಚತುರ್ಮಾಸ ಮಾಡೋದು ಎಲ್ಲ ಪದ್ಧತಿ ಇಲ್ಲವೇ ಇಲ್ಲ. ಇದನ್ನೆಲ್ಲರೂ ನಡೆಸ್ತಾ ಇದ್ದೀವಿ. ಯಾಕಂದ್ರೆ ಗುರುಗಳು ಇರಬೇಕು. ಗುರುಗಳು ಇದ್ದು ಗುರುಗಳ ಒಂದು ಸಾನ್ನಿಧ್ಯದಲ್ಲಿ ಅಲ್ಲಿ ಹೋಮ, ಹವನ, ಕೀರ್ತನೆ, ಪ್ರಮಾಣ ವಚನ, ಆಶೀರ್ವಚನ ಮಾಡಿ ತೀರ್ಥ ಪ್ರಸಾದ ಕೊಡುವಂಥದ್ದು ಇರ್ತದೆ. ಯಾವ ಗುರುಗಳು ಕೈಯಲ್ಲಿ ಕೊಡ್ತಾರೆ. ಇದೆಲ್ಲ ಭಕ್ತಾದಿಗಳು ಮುಗಿಸ್ಕೊಂಡು ಕಾರ್ಯಕ್ರಮ ಇರ್ತದೆ.
ಇದನ್ನು ಬಿಟ್ಟು ನೋಡಿದ್ರೆ ಇವ್ರು ಏನೋ ಒಂದು ಇವ್ರದೇ ಆದ ಕಡ್ಬಡಿನ ಮಾಡಿಕೊಂಡು ಮಠಕ್ಕೆ ಬಂದು ದೇಣಿಗೆ ಕೊಡುವುದು ಅಂತ ವಿಚಾರ ಕಾಣಿಸ್ತದೆ. ಮಠವನ್ನೇ ಮಾರುವಂತ ಒಂದು ಹುನ್ನಾರದಲ್ಲಿ ಇವರು ಇದ್ದಾರೆ. ಅದೆಲ್ಲ ಆಗಬಾರ್ದು. ಇದಕ್ಕೆಲ್ಲ ನಮ್ಮ ಸಮಾಜ ಬಾಂಧವರು ಸಂಪೂರ್ಣ ಖಂಡಿಸ್ತಾ ಇದ್ದಾರೆ. ಹೀಗಾಗಿ ಮುಂದಿನ ನಾನು ಎಲ್ಲ ಸಮಾಜ ಬಾಂಧವರಿಗೆ ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಅಂತಂದ್ರೆ, ಇಲ್ಲಿ ಏನ್ ಕಮಿಟಿ ಎಲ್ಲ ಇದೆ ಅದನ್ನು ಈ ವಿಸರ್ಜನೆ ಮಾಡಲಾಗಿದೆ, ಸಂಪೂರ್ಣವಾಗಿ ವಿಸರ್ಜನೆ ಮಾಡಲಾಗಿದೆ. ಈ ಕಮಿಟಿಯಲ್ಲಿ ಯಾವುದೇ ಮಠದಲ್ಲಿ ಕಾರ್ಯಕ್ರಮ ಇಲ್ಲ. ಮುಂದಿನ 3 ತಿಂಗಳ ನಂತರ ಇಲ್ಲಿ ಕಮಿಟಿ ರಚನೆ ಮಾಡಲಾಗುವುದು. ಅದರ ಮುಂಚೆ ಸಮಾಜವನ್ನು ಮಠವನ್ನು ಸಂಪೂರ್ಣ ತೊಡೆದು ಹೋಮ ಹವನ ಹಾಕಿ ಶುದ್ಧೀಕರಣಗೊಳಿಸಲಾಗುತ್ತದೆ. ಯಾಕಂದ್ರೆ ಈ ಉಪೇಶ್ ಬಾಬು ಅನ್ನೋ ಹುಡುಗ ಇದೆಲ್ಲ ನಮ್ಮ ಮಠವನ್ನ ಇದು ಭ್ರಷ್ಟ ಮಾಡಿ ಹಾಕಿದ್ದಾನೆ, ರಾಡಿ ಮಾಡಿ ಹಾಕಿದ್ದಾನೆ. ಅದನ್ನು ತೊಳೆದು ಹೋಮ ಹವನ ಮಾಡಿ ಶುದ್ಧಾಚಾರಗೊಳಿಸಬೇಕು ಮಾಡ್ತೀವಿ ಅಂತ ಹೇಳ್ಕೊಂಡು ಒಂದು ಹಿರಿಯರ ಸಭೆ ತಗೊಳ್ತೀವಿ. ಮತ್ತೆ ಮುಂದೆ ಯಾವ ಇದರಲ್ಲಿ ನಾವು ಮಠವನ್ನು ನಡೆಸ್ಕೊಳ್ಬೇಕು, ಮಠಕ್ಕೆ ಯಾವ ಗುರುಗಳು ಬೇಕು, ಅದು ಎಲ್ಲವನ್ನ ಮುಂದಿನ 3 ತಿಂಗಳ ನಂತರ ನಿರ್ಧರಿಸಲಾಗುತ್ತದೆ.